ಮಳೆ ಎಂದರೆ ಸಾಮಾನ್ಯವಾಗಿ ನಮಗೆ ನೆನಪಾಗುವುದು ತಂಪು, ಹಸಿರು ಮತ್ತು ಸಂತೋಷ. ಆದರೆ ಕೆಲವೊಮ್ಮೆ ಇದೇ ಮಳೆ ಒಂದು ಕುಟುಂಬದ ಬದುಕಿನಲ್ಲಿ ಮರೆಯಲಾಗದ ನೋವನ್ನು ತರುತ್ತದೆ. ಕರಾವಳಿಯ ಭಾಗವಾದ ಮಂಗಳೂರಿನಲ್ಲಿ ಸುರಿದ ಭಾರೀ ಮಳೆ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಈ ಮಳೆಯ ಆರ್ಭಟದ ನಡುವೆ ನಡೆದ ಒಂದು ದುರಂತ ಎಲ್ಲರ ಮನಸ್ಸನ್ನು ಕದಡಿದೆ. ಭಾರೀ ಮಳೆಯ ಪರಿಣಾಮವಾಗಿ ಮನೆಯ ಭಾಗ ಕುಸಿದು ಒಂದು ಕುಟುಂಬದ ಕನಸುಗಳು ಕ್ಷಣಾರ್ಧದಲ್ಲಿ ಚೂರಾದವು. ಈ ಘಟನೆಯಲ್ಲಿ 3 ಜನ ಸಾವನ್ನಪ್ಪಿದ ಸುದ್ದಿ ಇಡೀ ಪ್ರದೇಶವನ್ನು ದುಃಖದಲ್ಲಿ ಮುಳುಗಿಸಿದೆ. ಒಂದು ಮನೆ ಎಂದರೆ ಕೇವಲ 4 ಗೋಡೆಗಳಲ್ಲ, ಅದು ಒಂದು ಕುಟುಂಬದ ನೆನಪುಗಳು, ಕನಸುಗಳು ಮತ್ತು ಬದುಕಿನ ಆಸರೆ. ಪ್ರತಿದಿನದಂತೆ ತಮ್ಮ ಜೀವನದಲ್ಲಿ ತೊಡಗಿದ್ದವರಿಗೆ ಆ ಮಳೆ ಒಂದು ಭಯಾನಕ ಕ್ಷಣವಾಗಿ ಪರಿಣಮಿಸಿತು. ನಿರಂತರ ಮಳೆಯಿಂದ ನೆಲ ದುರ್ಬಲವಾಗಿ ಮನೆ ಭಾಗಕ್ಕೆ ಅಪಾಯ ಉಂಟಾಯಿತು. ಕೆಲವೇ ಕ್ಷಣಗಳಲ್ಲಿ ನಡೆದ ಈ ಘಟನೆ ಯಾರೂ ಊಹಿಸಿರಲಿಲ್ಲ. ಸ್ಥಳೀಯರು ಮತ್ತು ರಕ್ಷಣಾ ಸಿಬ್ಬಂದಿ ತಕ್ಷಣ ಕಾರ್ಯಾಚರಣೆ ಆರಂಭಿಸಿದರು. ಆದರೆ ದುರದೃಷ್ಟವಶಾತ್ 3 ಜೀವಗಳನ್ನು ಉಳಿಸಲಾಗಲಿಲ್ಲ. ಈ ಘಟನೆ ನಮಗೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ಮಳೆಗಾಲದಲ್ಲಿ ಹಳೆಯ ಮನೆಗಳು, ಗುಡ್ಡ ಪ್ರದೇಶಗಳು ಮತ್ತು ಅಪಾಯದ ಸ್ಥಳಗಳಲ್ಲಿ ಇರುವವರು ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು. ಪ್ರಕೃತಿಯ ಶಕ್ತಿಯ ಮುಂದೆ ಮನುಷ್ಯ ಎಷ್ಟು ಸಣ್ಣವನು ಎಂಬುದನ್ನು ಇಂತಹ ಘಟನೆಗಳು ನೆನಪಿಸುತ್ತವೆ. ದುಃಖದಲ್ಲಿರುವ ಕುಟುಂಬಕ್ಕೆ ಧೈರ್ಯ ಸಿಗಲಿ. ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಇನ್ನಷ್ಟು ಬಲವಾಗಿ ಬರಲಿ ಎಂಬುದು ಎಲ್ಲರ ಆಶಯ. ಮಳೆ ನಿಲ್ಲಬಹುದು, ನೀರು ಇಳಿಯಬಹುದು, ಆದರೆ ಕಳೆದುಕೊಂಡ ಜೀವಗಳ ಸಾವು ನೋವುಗಳು ಮಾತ್ರ ಕುಟುಂಬದ ಮನಸ್ಸಿನಲ್ಲಿ ಎಂದಿಗೂ ಉಳಿಯುತ್ತದೆ. ಇಂತಹ ಘಟನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದ ಇರಿ.